Okay. The relation between absolute refractive index and relative refractive index. The relative refractive index of the second medium with respect to first is equal to V1 upon V2. V1 is velocity applied in first medium and V2 is velocity applied in the second medium. So now absolute refractive index of the first medium is N1 equal to C by V1. C is the velocity applied in air or vacuum. Similarly, velocity applied in the absolute refractive index of the second medium, N2 is equal to C by V2. Now dividing these two equations, N2 by N1 equal to C by V2 divided by C by V1, C get cancelled, is equal to V1 by V2. Now comparing these two equations 1 and 2, we get V1 by V2 and V1 by V2 get cancelled, we get 1 N2 equal to N2 by N1. This is the relation between relative refractive index and absolute refractive indices. ಅಂದರೆ ಲೈಟು ಫಸ್ಟ್ ಇಂದ ಸೆಕೆಂಡ್ ಮೀಡಿಯಂ ಹೋದಾಗಿರೋ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇಕು ಅಂದ್ರೆ ಏನು ಮಾಡಬೇಕು, ಸೆಕೆಂಡ್ ಮೀಡಿಯಮಲ್ಲಿರೋ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಫಸ್ಟ್ ಮೀಡಿಯಮಲ್ಲಿರೋ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸಿಂದ ಡಿವೈಡ್ ಮಾಡಬೇಕು. ಹಾಗೇನೆ 2N1 ಲೈಟು ಸೆಕೆಂಡ್ ಮೀಡಿಯಮಿಂದ ಫಸ್ಟ್ ಮೀಡಿಯಂಗೆ ಹೋದಾಗಿರೋ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇಕು ಅಂದ್ರೆ ಏನು ಮಾಡ್ತೀರಾ, N1 ಡಿವೈಡೆಡ್ ಬೈ N2. ಹಾಗೇನೆ ಲೈಟು ವಾಟರ್ ಟು ಗ್ಲಾಸ್ ಪಾಸ್ ಆದರೆ ಆಗ Ng ಡಿವೈಡ್ ಬೈ NW ಆಗುತ್ತೆ. ಏರ್ ಟು ವಾಟರ್ ಲೈಟು ಪಾಸ್ ಆದರೆ NW ಡಿವೈಡೆಡ್ ಬೈ NA ಬರುತ್ತೆ. ಈ ರೀತಿ ನಾವು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ಗೂ ಇರೋ ರಿಲೇಷನ್ ಯೂಸ್ ಮಾಡ್ತೀವಿ. ಹಾಗೆಯೇ ಅಕಾರ್ಡಿಂಗ್ ಟು ಸ್ನೆಲ್ಸ್ ಲಾ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1N2 ಈಕ್ವಲ್ ಟು sin I by sin R. ಹಾಗಾದ್ರೆ ಇವೆರಡು ಇಕ್ವೇಷನ್ ಅನ್ನು ಕಂಪೇರ್ ಮಾಡೋಣ. ಇನ್ಸ್ಟೆಡ್ ಆಫ್ 1N2 ನಾವು sin I by sin R ಸಬ್ಸ್ಟಿಟ್ಯೂಟ್ ಮಾಡಿದ್ರೆ sin I by sin R is equal to N2 divided by N1. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ N1 sin I is equal to N2 sin R. This is also equation for relation between absolute refractive index and relative refractive index. ಇಲ್ಲಿ ಲೈಟು ರೇರರ್ ಟು ಡೆನ್ಸರ್ ಹೋಗ್ಬೋದು, ಡೆನ್ಸರ್ ಟು ರೇರರ್ ಹೋಗ್ಬೋದು. ಆಗ ನೀವು ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಕಾಮನ್ ಆಗಿ N1 sin I equal to N2 sin R. ಪರ್ಟಿಕ್ಯುಲರ್ಲಿ ಲೈಟು ರೇರರ್ ಟು ಡೆನ್ಸರ್ ಬಂದರೆ N equal to sin I by sin R. ಅದೇ ಲೈಟು ಡೆನ್ಸರ್ ಟು ರೇರರ್ ಬಂದರೆ N is equal to sin R by sin I. ಈ ಫಾರ್ಮುಲಾ ಯೂಸ್ ಮಾಡಬೇಕಾಗತ್ತೆ. ರೇರರ್ ಟು ಡೆನ್ಸರ್ ಹೋದರೆ N equal to sin I by sin R. ಡೆನ್ಸರ್ ಟು ರೇರರ್ ಬಂದರೆ N is equal to sin R by sin I. ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಹಾಗಾದರೆ ಇಲ್ಲಿ 1N2 into 2N3 is equal to 1N3 ಅಂತ ಪ್ರೂವ್ ಮಾಡಬೇಕು. ಬರುತ್ತಾ? 1N2 into 2N3 is equal to 1N3. ಅಂದರೆ ಲೈಟು ಏರಿಂದ ವಾಟ್ರಿಗೆ ಬಂದಿದೆ, ಆಗ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ANW. ನೆಕ್ಸ್ಟ್ ವಾಟ್ರಿಂದ ಲೈಟ್ ಗ್ಲಾಸ್ಗೆ ಹೋಗಿದೆ, ಅದು ಯಾವ್ದಕ್ಕೆ ಈಕ್ವಲ್ ಆಗುತ್ತಪ್ಪ ಅಂದರೆ ಲೈಟು ಏರಿಂದ ಗ್ಲಾಸ್ಗೆ ಹೋದಾಗ ಇರೋ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಕ್ವಲ್ ಆಗುತ್ತೆ. ಹಾಗಾದ್ರೆ ANW ಅಂದರೆ ಏನು ಬರಿತೀವಿ, NW ಡಿವೈಡೆಡ್ ಬೈ NA. ಹಾಗಾದ್ರೆ WNG ಅಂದರೆ ಏನು ಬರಿತೀರಾ, NG ಡಿವೈಡೆಡ್ ಬೈ NW. ಈಗ ಏನಾಗುತ್ತೆ, NW ಕ್ಯಾನ್ಸಲ್ ಆಗಿ ಏನಾಯಿತು, NG ಡಿವೈಡೆಡ್ ಬೈ NA. ಹಾಗಾದ್ರೆ NG ಡಿವೈಡೆಡ್ ಬೈ NA 1N2 ಈಕ್ವಲ್ ಟು N2 ಬೈ N1. ಹಾಗಾದ್ರೆ N2 ಬೈ N1 ಈಕ್ವಲ್ ಏನಾಗಬೇಕು, ಹಾಗಾದ್ರೆ NG ಡಿವೈಡೆಡ್ ಬೈ NA ಈಕ್ವಲ್ ಏನಾಗಬೇಕು, ANG. ಬಂತಾ? ಈ ರೀತಿ ANW ಇಂಟು WNG ಈಕ್ವಲ್ ಟು ANG ಆಗುತ್ತೆ. ಅಥವಾ 1N2 ಇಂಟು 2N3 ಇಸ್ ಈಕ್ವಲ್ ಟು 1N3. ಮಲ್ಟಿಪಲ್ ಮೀಡಿಯಾಗಳಿದ್ದಾಗ, ಮಲ್ಟಿಪಲ್ ಮೀಡಿಯಾಸ್ ಇದ್ದಾಗ ಈ ರೀತಿ ನಾವು ಫಾರ್ಮುಲಾಗಳನ್ನು ಸಹಿತ ಯೂಸ್ ಮಾಡ್ತೀವಿ. 1N2 ಇಂಟು 2N3 ಈಕ್ವಲ್ ಟು 1N3 ಅಥವಾ ANW ಇಂಟು WNG ಇಸ್ ಈಕ್ವಲ್ ಟು ANG. These are all different formulae for refractive indices. ಓಕೆ, ಈ ರೀತಿ ನಾವು ಫಾರ್ಮುಲಾಗಳನ್ನು